ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಕಬ್ಬನ್ ಪಾರ್ಕಿಗೆ ಬಂದಿದ್ದೀವಿ. ನೀವು ನೋಡ್ಬೋದು, ತುಂಬ ಚೆನ್ನಾಗಿ ಫ್ಲವರ್ ಶೋನ ಆಯೋಜನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಬಂದು ಎಂಟ್ರಿ ಫೀಸು 30 ರೂಪಾಯಿ ಇದೆ. ಮಕ್ಕಳಿಗೆ 12 ವರ್ಷದ ಮೇಲ್ಪಟ್ಟದವ್ರಿಗಿದೆ. ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ನೋಡ್ಬೋದು, ಪ್ರತಿಯೊಂದೂ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇಲ್ಲಿ ಹೂಗಳನ್ನು ನೀವು ನೋಡ್ತಾ ಇರ್ಬೋದು. ಅದೇ ರೀತಿಯಾಗಿ ತುಂಬ ನ್ಯಾಚುರಲ್ ಆದ ಗಿಡಗಳು ಎಷ್ಟು ಸಖತ್ತಾಗಿದೆ ಅಂತಂದರೆ ತುಂಬ ಚೆನ್ನಾಗಿದೆ. ನೀವು ನೋಡ್ಬೋದು, ಪ್ರತಿಯೊಂದೂ ನೀವು ಮಕ್ಕಳನ್ನ ಕರ್ಕೊಂಡು ಬಂದು ತುಂಬ ಎಂಟರ್ಟೈನ್ಮೆಂಟ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಪ್ರತಿಯೊಂದು ಕಡೆಯೂ ತುಂಬ ಫ್ಲವರ್ಸ್ಗಳನ್ನ ಹಾಕಿದ್ದಾರೆ. ಮಕ್ಕಳು ಸಹ ಎಂಜಾಯ್ ಮಾಡ್ಬೋದು. ಕರ್ಕೊಂಡು ಬಂದು ತುಂಬ ಚೆನ್ನಾಗಿರುತ್ತೆ. ಮಕ್ಕಳನ್ನ ತೊಗೊಂಡು ಬರ್ಬೋದು, ದೊಡ್ಡವ್ರು ಬರ್ಬೋದು, ಪ್ರತಿಯೊಬ್ಬರೂ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಅಂದರೆ ಒಂದು 10 ವರ್ಷದ ಹಿಂದೆ ಏನೋ ಮಾಡಿದ್ರಂತೆ, ಅದಾದಮೇಲೆ 10 ವರ್ಷದ ನಂತರ ಇದನ್ನು ಆಯೋಜನೆ ಮಾಡಿದ್ದಾರೆ. ನೀವು ನೋಡ್ಬೋದು, ಪೈನಾಪಲ್ ಆಗಿರ್ಬೋದು, ಬಾಳೆಹಣ್ಣು ಆಗಿರ್ಬೋದು, ತುಂಬ ಚೆನ್ನಾಗಿ ಹೂವಿನ ಅಲಂಕಾರದಲ್ಲಿ ಹಣ್ಣಿನ ಅಲಂಕಾರ ಕೂಡ ಇದರಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೇಳೋದಕ್ಕಿಂತ ನೀವು ನೋಡಿದ್ರೆ ತುಂಬ ಚೆನ್ನಾಗಿದೆ. ಎಷ್ಟು ಜನ ಅಂದರೆ ಅಷ್ಟು ಜನ ನೋಡಬೇಕು ಅಂತ ತುಂಬ ಆಸೆಯಿಂದ ಬಂದಿರೋರು. ಅಷ್ಟು ಚೆನ್ನಾಗಿ ಕೂಡ ಇದೆ. ನೀವು ನೋಡ್ಬೋದು, ಪ್ರತಿಯೊಂದು ಗಿಡಗಳನ್ನ ಅಷ್ಟು ಅಲಂಕಾರವಾಗಿ ಮಾಡಿದ್ದಾರೆ. ಈ ಒಂದು ಸರಿ ನೋಡಿದರೆ ಮತ್ತೆ ಇನ್ನೊಂದು ಸರಿ ನಾವು ನೋಡಬೇಕು ಅನ್ನುವಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ. ಟೈಮ್ ಪಾಸು ಆಗುತ್ತೆ, ಮಕ್ಕಳಿಗೆ ತುಂಬ ಖುಷಿನೂ ಆಗುತ್ತೆ. ಎಲ್ಲ ಥರ ಒಂದೊಂದು ಗಿಡನೂ ಒಂದೊಂದು ಥರ ಡೆಕೋರೇಷನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ನೋಡ್ಬೋದು, ನೋಡಿ ಎಷ್ಟು ಚೆನ್ನಾಗಿ ಒಂದೊಂದು ಹೂನು ಒಂದೊಂದು ಅಟ್ರಾಕ್ಷನ್ ಮಾಡುತ್ತೆ. ಗಿಡ ಆಗಿರ್ಬೋದು, ಹಾಗೆ ಫಿಶ್ ಕೂಡ ಅಷ್ಟು ಚೆನ್ನಾಗಿ ಫ್ಲವರಲ್ಲಿ ಅಲಂಕಾರ ಕೂಡ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕೋಳಿಗಳನ್ನ ಸಹ ಮಾಡಿದ್ದಾರೆ, ಟ್ರ್ಯಾಕ್ಟರ್ ಮಾಡಿದ್ದಾರೆ. ಅಷ್ಟು ಚೆನ್ನಾಗಿ ಅಂದರೆ ಹೇಳೋದಕ್ಕಿಂತ ನೀವು ಸಹ ಬೆಂಗಳೂರು ನಿಯರ್ ಬೈ ಎಲ್ಲಾದರೂ ಇದ್ದರೆ ವಿಸಿಟ್ ಮಾಡಿ ಈ ಪ್ಲೇಸ್ನ. ತುಂಬ ಚೆನ್ನಾಗಿದೆ. ಐ ಥಿಂಕ್ 11 ದಿನಗಳ ಕಾಲ ಮಾಡಿದ್ದಾರೆ ಅಂತ ಅನಿಸುತ್ತೆ. ಆದರೆ ಮಿಸ್ ಮಾಡದೆ ನೋಡ್ಕೊಳ್ಳಿ. ತುಂಬ ಟೈಮ್ ಪಾಸ್ ಅನಿಸುತ್ತೆ, ಅಂತ ಮೈಂಡ್ ಫ್ರೆಶ್ ಆಗುತ್ತೆ, ನಿಜಕ್ಕೂ ಫ್ರೆಶ್ ಆಗುತ್ತೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಪ್ರತಿಯೊಂದು ಅಷ್ಟು ಬ್ಯೂಟಿಫುಲ್ಲಾಗಿ ಡಿಸೈನ್ ಮಾಡಿದ್ದಾರೆ. ಫ್ಲವರಿಂದ ಹೂಗಳನ್ನ ಆ ರೀತಿ ಮಾಡಿದ್ದಾರೆ, ಹಣ್ಣುಗಳನ್ನೂ ಅದೇ ರೀತಿ ಫ್ಲವರಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಹೇಳೋದಕ್ಕಿಂತಲೂ ನಾನು ಮತ್ತೆ ಹೇಳ್ತಾ ಇದ್ದೀನಿ, ನೇರವಾಗಿ ನೋಡಿದ್ರೆ ತುಂಬ ಚೆನ್ನಾಗಿದೆ. ಚಿಟ್ಟೆಗಳನ್ನ ಮಾಡಿದ್ದಾರೆ. ಇಷ್ಟು ಅಲಂಕಾರ ಅಂತಂದರೆ ತುಂಬ ಸಖತ್ತಾಗಿದೆ. ಆನೆಗಳನ್ನೂ ಅದೇ ರೀತಿಯಾಗಿ ಫ್ಲವರಲ್ಲಿ ಅಲಂಕಾರ ಮಾಡಿದ್ದಾರೆ. ಹಾಗೆ ಟ್ರ್ಯಾಕ್ಟರ್ ಹೇಳಿದಾಗೆ ಟ್ರ್ಯಾಕ್ಟರ್ ಕೂಡ ಅಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಪ್ರತಿಯೊಂದೂ ಅಷ್ಟು ನೀಟಾಗಿ ಅದಕ್ಕೆ ಹೇಳಿದ್ದಾರೆ ಅನಿಸುತ್ತೆ, ಫ್ಲವರ್ ಶೋ ಅಂತ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ನೀವು ನೋಡ್ಬೋದು, ಅದೇ ರೀತಿಯಾಗಿ ಫಿಶ್ಗಳನ್ನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಅಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇದು ನೋಡ್ಬೋದು ನೀವು, ಎಷ್ಟು ಥರ ವೆರೈಟಿ ಹೂ ಇದೆ. ಅದೇ ರೀತಿಯಾಗಿ ಆನೆ ಮತ್ತು ವೆಜಿಟೇಬಲನ್ನು ಹಾಕಿಬಿಟ್ಟಿದ್ದಾರೆ. ಅಷ್ಟು ಅಲಂಕಾರ ಮಾಡಿದ್ದಾರೆ. ಅದರಲ್ಲಿ ಟೊಮೆಟೊ, ಕ್ಯಾಪ್ಸಿಕಮ್ ಪ್ರತಿಯೊಂದನ್ನು ಹಾಕಿ ಅಷ್ಟು ಡಿಸೈನ್ ಮಾಡಿದ್ದಾರೆ. ಅದೇ ರೀತಿಯಾಗಿ ನೀವು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಪ್ರತಿಯೊಂದು ಸಿಗುತ್ತೆ ಅಲ್ಲಿ. ತಿನ್ನಕ್ಕಿರ್ಬೋದು, ಆಮೇಲೆ ನೀವು ಶಾಪ್ ಮಾಡಲಿಕ್ಕೆ ಶಾಪ್ಸ್ ಇದೆ. ಆಮೇಲೆ ಸುಮಾರಷ್ಟಿದೆ. ತುಂಬ ಚೆನ್ನಾಗಿದೆ. ನೀವು ನೋಡ್ಬೋದು, ಎಲ್ಲ ಕಡೆ ಶಾಪಿಂಗ್ ಮಾಡ್ಬೋದು ಅಥವಾ ತಿನ್ಬೋದು, ಎಂಜಾಯ್ ಮಾಡೋದು ಪ್ರತಿಯೊಂದು ಇದೆ. ನೀವು ನೋಡಿ, ತುಂಬ ಚೆನ್ನಾಗಿದೆ. ಅದೇ ನಮ್ಮ ಕರ್ನಾಟಕದ ಮ್ಯಾಪ್ ಆಗಿರ್ಬೋದು, ತುಂಬ ಚೆನ್ನಾಗಿ ಸಖತ್ತಾಗಿ ಮಾಡಿದ್ದಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.